ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ತುಂಬ ದಿನ ಆಗೋಗಿತ್ತು ಡೈಲಿ ವ್ಲಾಗ್ನ ಹಾಕಿ. ಸೊ ತುಂಬ ಜನ ರಿಕ್ವೆಸ್ಟ್ ಕೂಡ ಮಾಡ್ತಾ ಇದ್ರಿ. ಸೊ ಅದಕ್ಕೋಸ್ಕರ ಇವತ್ತಿನ ಒಂದು ವ್ಲಾಗ್ನ ನಾನು ಶೂಟ್ ಮಾಡಿ ಹಾಕೋಣ ಅಂತ ಅಂದ್ಬಿಟ್ಟು ಹಾಕ್ತಾಯಿದ್ದೀನಿ. ಸೊ ಏನಪ್ಪ ವ್ಲಾಗ್ ಸ್ಟಾರ್ಟಿಂಗ್ನಲ್ಲೇ ಈ ರೀತಿ ಹಾಕಿದ್ದಾರೆ ಅಂತ ನೋಡ್ತಾ ಇದ್ದೀರಾ. ಎಸ್ ಹೌದು, ಈ ಒಂದು ವಿಷಯದ ಬಗ್ಗೆ ಒಂದು ಇಂಪಾರ್ಟೆಂಟ್ ವಿಷಯ ಅಂತಲೇ ಅನ್ಬೋದು. ಇದು ಇನ್ಫಾರ್ಮೇಷನ್ ಕೊಡೋಣ ಅಂತ ಅಂದ್ಕೊಂಡು ಮಾಡ್ತಾಯಿದ್ದೀನಿ. ಸೊ ಏನು ಅಂತ ಅಂದರೆ ನಮ್ಮನೆ ಈ ಒಂದು ಗ್ರಾನೈಟ್ ಅಲ್ಲಿ ಮಾಡಿಸಿದ್ದಂತಹ ತುಳಸಿ ಕಟ್ಟೆ ಇತ್ತು. ಇದು ನಿಮಗೆಲ್ಲರಿಗೂ ಗೊತ್ತೇ ಇದೆ, ಹಲವಾರು ವಿಡಿಯೋದಲ್ಲಿ ನೀವು ಕೂಡ ನೋಡಿದ್ರಿ. ಸೊ ಜಸ್ಟ್ ಇವತ್ತು ಒಂದು ಕ್ಲೀನ್ ಮಾಡೋಣ ಅಂತ ಹೋದೆ, ಕೈ ಮೇಲೆ ಬಿತ್ತು ಅದು. ಓಕೆನಾ, ಇನ್ ಕೇಸ್ ಆ ಜಾಗದಲ್ಲಿ ಏನಾದ್ರು ನನ್ನ ಮಕ್ಕಳಿದ್ದಿದ್ರೆ ಅಂತ ನನಗೆ ಬೇಜಾರಾಯಿತು. ಅದು ಒಂದು ಫೀಲ್ ಆಯಿತು. ಅಪ್ಪ ಎಂಥ ಇದು ಅಂದರೆ ನಾನೇನೋ ಅಟ್ಲೀಸ್ಟ್ ಅದು ಬೀಳ್ತಿತ್ತಲ್ಲ ಅಂದ್ಬಿಟ್ಟು ಕಾಲನ್ನು ತಕ್ಕೊಂಬಿಟ್ಟೆ. ಇನ್ ಕೇಸ್ ಮಕ್ಕಳೇನಾರು ಇದ್ದು ಅವ್ರಿಗೆ ಗೊತ್ತಾಗದೆ ಅಲ್ಲೇ ನಿಂತ್ಕೊಂಡಿದ್ದಿದ್ರೆ ಕಾಲು ಅಥವಾ ಕೈ ಮೇಲೆ ಬಿದ್ದು, ಅದು ಗ್ರಾನೈಟ್ ಪೀಸ್ ಅಂದರೆ ಎಷ್ಟು ಹೆವಿಯಾಗಿರುತ್ತೆ. ಸೊ ನಾನಿಲ್ಲಿ ಇಟ್ಟಿದ್ದೀನಿ ನೋಡಿ, ಬಟ್ ಇವಾಗ ಅದು ಬೀಳೋ ರೀತಿಯಾಗಿ ಏನಿಲ್ಲ, ಒಂದು ಸೈಡ್ಗೆ ಜರುಗಿಸಿ ಇಟ್ಟಿದ್ದೀನಿ. ಸೊ ದೊಡ್ಡ ಕೆಲಸನೇ ಕೊಡ್ತು ಇವತ್ತು ಅಂತಲೇ ಹೇಳ್ಬೋದು. ನಾನು ಅನ್ಕೋತಿದ್ದೆ ಇಲ್ಲಿ ಏನಾದ್ರು ಡೆಕೋರೇಟ್ ಮಾಡಬೇಕು ಅಂತಲೂ ಕೂಡ ಇಲ್ಲಿ ಅನ್ಕೋತಾ ಇದ್ದೆ. ಸೊ ಈ ಟೈಮಲ್ಲೇ ಈ ರೀತಿ ಕೂಡ ಆಯಿತು. ಸೊ ಜಸ್ಟ್ ಒಂದು ಕ್ಲೀನ್ ಮಾಡೋಕ್ಕೆ ಅಂತ ಅದನ್ನು ಕೂಡ ಜರುಗಿಸ್ಲಿಲ್ಲ. ಅಕ್ಕಪಕ್ಕ ಇದ್ದಂತಹ ಪಾಟ್ನ ಜರುಗಿಸೋಕ್ಕೆ ತುಳಸಿ ಕಟ್ಟೆ ಮೇಲೆ ಕೈ ಇಟ್ಟೆ, ಅದು ಪಟ್ ಅಂತ ಬಿದ್ದೇ ಬಿಡ್ತು. ಸ್ವಲ್ಪ ತಲೆಗೆ ಬಿದ್ದಿದ್ರೆ ಅದು ಪಕ್ಕ ಅದು ಏಟಾಗ್ತಿತ್ತು. ಆ ಎಡ್ಜಸ್ಸು ತಲೆಗೆ ಬೀಳಲಿಲ್ಲ, ಕೈ ಕಾಲ ಮೇಲೆ ಬಿತ್ತು ಅಂತಲೇ ಹೇಳ್ಬೋದು. ಸೊ ಅದೆಲ್ಲ ಆದಮೇಲೆ ಎಲ್ಲ ತುಳಸಿ ಇದು ಏನು ಪಾಟಲ್ಲಿ ಇದ್ದಿದ್ದಂತಹ ಮಣ್ಣನ್ನೆಲ್ಲ ತೆಗೆದು ಬಕೆಟ್ಗೆ ಹಾಕಿ ಅದಾದ ನಂತರ ನಾನಿಲ್ಲಿ ಕಸವನ್ನು ಗುಡಿಸ್ಕೊತಾ ಇದ್ದೀನಿ. ತುಂಬ ಗಲೀಜು ಕೂಡ ಆಗಿತ್ತು. ತುಂಬ ಒಂದು 3-4 ವರ್ಷದಿಂದ ಅಲ್ಲೇ ಇದ್ದಿದ್ದರಿಂದ ಅದನ್ನೆಲ್ಲ ಕ್ಲೀನ್ ಮಾಡಿಕೊಂಡು ಏನು ಅಷ್ಟು ಕೆಳಗಡೆ ಏನು ಗಲೀಜಾಗಿರಲಿಲ್ಲ. ಈಗ ನೋಡ್ತಾ ಇರ್ಬೋದು, ಅಲ್ಲಿ ಇಟ್ಟನಲ್ಲ ನಾನು, ಆ ಮೇಲ್ಗಡೆದು ಆ ಒಂದು ಕಾರ್ನರ್ ಸರ್ಫೇಸ್ ಬೀಳ್ತಾ ಇತ್ತು. ಸೊ ಜಸ್ಟ್ ಸ್ವಲ್ಪ ಅಷ್ಟೇ ಏಟಾಯಿತು ಕೈಗೆ, ಏನು ಏಟಾಗಲಿಲ್ಲ. ಅದು ಬೆರಳುಗಳ ಹತ್ರ ಸ್ವಲ್ಪ ತಲೆ ಮೇಲೆ ಬಿದ್ದಿದ್ರೆ ಅಷ್ಟೇ ಬ್ಲೀಡಿಂಗ್ ಅಂತೂ ಆಗ್ತಿತ್ತು. ಸೊ ಅದೆಲ್ಲ ಆದಮೇಲೆ ಇದೆಲ್ಲ ಕ್ಲೀನ್ ಮಾಡಿಕೊಂಡು ಇಲ್ಲಿ ಯಾವ ರೀತಿಯಾದಂತಹ ಡೆಕೋರೇಟ್ ಮಾಡ್ಬೋದು ಅನ್ನೋದನ್ನ ಕಮೆಂಟ್ ಮಾಡಿ ಹೇಳಿ. ಸೊ ನಾನು ಏನಕ್ಕೆ ಈ ಒಂದು ವಿಡಿಯೋ ಮಾಡಿದೆ ಅಂತ ಅಂದರೆ, ಯಾರೇ ಆದರೂ ಅಷ್ಟೇ ಕೆಲವೊಂದೊಂದ್ಸಲಿ ತುಂಬ ಜನಕ್ಕೆ ಆಸೆ ಇರುತ್ತೆ ಗ್ರಾನೈಟ್ನಲ್ಲಿ ತುಳಸಿ ಕಟ್ಟೆ ನಾವು ಕೂಡ ಮಾಡಿಸ್ಕೋಬೇಕು ಅಂತ. ಸೊ ದಯವಿಟ್ಟು ಮಾಡಿಸ್ಕೋಬೇಕಾದ್ರೆ ಒಂದ್ಸಲಿ ಯೋಚಿಸಿ. ಈ ರೀತಿಯಾದಂತಹ ಅದು ಯಾವುದೇ ರೀತಿಯಾದಂತಹ ಈಗ ವುಡ್ ವರ್ಕಲ್ಲಾದರೆ ಮಳೆ ಆ ರೀತಿಯಾಗಿ ಸಪೋರ್ಟ್ ಇರುತ್ತೆ. ಸೊ ಇಲ್ಲಿ ಸಪೋರ್ಟ್ ಇರಲ್ಲ, ಗಮನ ಹಾಕಿ ಅವರು ಫಿಕ್ಸ್ ಮಾಡೋದ್ರಿಂದ ಯಾವುದೂ ಸಪೋರ್ಟ್ ಇರಲ್ಲ. ಇನ್ ಕೇಸ್ ಏನಾದರೂ ನಿಮಗೆ ಬೇಕೇ ಬೇಕು ಅಂತಂದರೆ ಸೇಫ್ಟಿ ಪ್ರಿಕಾಷನ್ಸ್ನ ತಗೊಂಡು ನೀವು ಮಾಡಿಸ್ಕೊಳ್ಳಿ. ನಾನು ತುಂಬ ಆಸೆಪಟ್ಟು ಸ್ವಲ್ಪ ಹೈಟೇ ಇರಲಿ ಅಂತ ಮಾಡಿಸ್ಕೊಂಡಿದ್ದೆ, ಬಟ್ ಏನು ಮಾಡೋಕ್ಕಾಗಲ್ಲ. ಬೇಜಾರು ಕೂಡ ಆಯಿತು. ಹಾಗೆ ಸ್ವಲ್ಪದ್ರಲ್ಲಿ ದೊಡ್ಡ ಏಟಾಗೋದು ತಪ್ಪಲ್ಲ ಅನ್ನೋದು ಒಂದು ಇದೆ. ಸೊ ಎನಿವೇಸ್ ನೀವು ಕೂಡ ಸ್ವಲ್ಪ ಹುಷಾರಾಗಿರಿ ಅಂತ ಹೇಳ್ತಾ ವಿಡಿಯೋನ ಎಂಡ್ವರೆಗೂ ನೋಡಿ, ಬರೀ ಕ್ಲೀನಿಂಗೇ ಇದೆ. ಸೊ ಹಾಗೆ ನಾನು ಲಾಸ್ಟ್ ಒಂದು ಲೈವ್ ಮಾಡಿದ್ದೆ. ಲೈವ್ನಲ್ಲಿ ನಿಮಗೆ ಹೇಳಿದ್ದೆ ನಾನು ಇನ್ನೊಂದು ಚಾನೆಲ್ನ ಕ್ರಿಯೇಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಫಾರ್ ಎಕ್ಸಾಂಪಲ್ ಡೈಲಿ ವ್ಲಾಗಿಗಾಗಿರ್ಬೋದು, ಕುಕ್ಕಿಂಗಿಗಾಗಿರ್ಬೋದು. ಯಾಕಂದರೆ ಈ ಒಂದು ಚಾನಲ್ನಲ್ಲಿ ನಾನು ಮನಿ ಸೇವಿಂಗ್ ಟಿಪ್ಸ್ ಮಾತ್ರ ಹೇಳೋಣ ಅಂತ ಅಂದ್ಕೊಂಡಿದ್ದೀನಿ. ಎಷ್ಟೊಂದು ಸಲ ಕಮೆಂಟ್ ಕೂಡ ಬಂದಿತ್ತು, ನೀವು ಬರೀ ಮನಿ ಸೇವಿಂಗ್ಸ್ ಟಿಪ್ಸ್ ಮಾತ್ರ ಹೇಳಿ, ವ್ಲಾಗ್ ಏನು ಹಾಕಬೇಡಿ ಅಂತ ಕೆಲವರು ಹೇಳಿದರು. ಇನ್ನು ಕೆಲವರು ಬರೀ ವ್ಲಾಗ್ ಹಾಕಿ ಮನಿ ಸೇವಿಂಗ್ಸ್ ಟಿಪ್ ಏನು ಬೇಡ ಅಂತ ಅಂದಿದ್ರು. ಸೊ ಆ ಒಂದು ಕಾರಣಕ್ಕೆ ಸಪ್ರೇಟ್ ಚಾನೆಲ್ ಇರೋದ್ರಿಂದ ಇನ್ ಕೇಸ್ ನಿಮಗೆ ಗೊತ್ತಾಗುತ್ತೆ, ಅಲ್ಲಿ ಹೋಗಿ ವ್ಲಾಗ್ನ ನೋಡ್ಬೋದು, ಇಲ್ಲಿ ಮನಿ ಸೇವಿಂಗ್ ಟಿಪ್ಸ್ನ ನೋಡ್ಬೋದು ಅನ್ನೋ ಒಂದು ಕಾರಣಕ್ಕೆ ನಾನು ಹೇಳ್ತಾ ಇದ್ದೀನಿ. ಇನ್ ಕೇಸ್ ಏನಾದ್ರು ಓಪನ್ ಮಾಡಿದಾಗ ನಾನು ಹೇಳ್ತೀನಿ, ಸದ್ಯದಲ್ಲೇ ಓಪನ್ ಅಂತೂ ಮಾಡ್ತೀನಿ. ಬಟ್ ಈ ಚಾನಲ್ಗೆ ಎಷ್ಟು ಸಪೋರ್ಟ್ನ ನೀಡ್ತಾ ಇದ್ದೀರಾ ಅದೇ ರೀತಿಯಾಗಿ ಇನ್ನೊಂದು ಚಾನಲ್ಗೆ ಕೂಡ ನೀವು ಸಪೋರ್ಟ್ನ ನೀಡಬೇಕು ಅಂತ ಕೇಳ್ತಾ, ಸೊ ಹೇಗೆಲ್ಲ ಕ್ಲೀನ್ ಮಾಡಿದೆ ಅನ್ನೋದನ್ನ ಎಂಡ್ವರೆಗೂ ನೋಡಿ. ನನಗೆ ಅನ್ನಿಸ್ದಂಗೆ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗುತ್ತೆ ಅಂತ ಅನ್ಕೋತೀನಿ. ಇಷ್ಟ ಆದರೆ ಗೊತ್ತೇ ಇದೆ ಅಲ್ವಾ, ಲೈಕ್ ಶೇರ್ ಕಮೆಂಟ್ ಮಾಡ್ತಾ ನಿಮ್ಮ ಅಭಿಪ್ರಾಯಗಳನ್ನ ತಿಳಿಸೋದನ್ನ ಮರಿಬೇಡಿ. ಹಾಗೆ ಯಾವುದೇ ಒಂದು ಗಿಡನ ಹಾಕಬೇಕಾದ್ರೆ ಅಟ್ಲೀಸ್ಟ್ ಇಯರ್ಲಿ ಒನ್ಸಾದರೂ ರೀಪಾಟಿಂಗ್ ಮಾಡ್ತಾ ಇರಬೇಕು. ಸೊ ನಾವು ಸ್ವಲ್ಪ ಕಮ್ಮಿನೇ ಮಾಡಿಬಿಟ್ಟಿದ್ವಿ, ಕಮ್ಮಿ ಅಲ್ಲ ಮಾಡೇ ಇರಲಿಲ್ಲ ಗಿಡಗಳನ್ನ ಹಾಕಿದಾಗಿಂದ. ಅದನ್ನು ಕೂಡ ನಾನು ಮಾಡಬೇಕು ಸದ್ಯದಲ್ಲೇ, ಅದೊಂದು ಕೆಲಸ ಪ್ರೊಸೆಸಿಂಗಲ್ಲಿದೆ.
ರಿಪೋರ್ಟಿಂಗ್ ಆಗಿರ್ಬೋದು, ಗಾರ್ಡ್ನಿಂಗ್ ಆಗಿರ್ಬೋದು ಎಲ್ಲ. ಪಕ್ಕದಲ್ಲಿ ಸೈಟು ಕೂಡ ಇತ್ತು, ಅಲ್ಲಿ ಕೂಡ ಮಾಡ್ತಾ ಇದ್ವಿ. ಬಟ್ ಆಗಲ್ಲ ಅಲ್ಲಿ ಹೋಗಿ ಮೇಂಟೈನ್ ಮಾಡೋಕ್ಕೆ, ಮಕ್ಕಳನ್ನೆಲ್ಲ ಇಟ್ಕೊಂಡು ತುಂಬ ಸೊಳ್ಳೆಗಳೆಲ್ಲ ಇರ್ತವೆ. ಮಕ್ಕಳುಗಳು ನಾವು ಬರ್ತೀವಿ ಅಂತಾರೆ, ಆಮೇಲೆ ಹಾವು ಅವು ಇವು ಎಲ್ಲ ಇರ್ತವೆ. ಸೊ ಅಟ್ಲೀಸ್ಟ್ ಮನೆಯಲ್ಲಿ ಎಷ್ಟಾಗುತ್ತೆ ಅಷ್ಟು ಒಂದು ಪಾಟ್ನಲ್ಲಿ ಇಟ್ಟು ಬೆಳೆಸೋಣ ಅಂತ. ಪಕ್ಕದನ್ನು ಬಿಡಲ್ಲ ಸೈಟ್ನು ಕೂಡ, ಅದನ್ನ ಕೂಡ ಕ್ಲೀನ್ ಮಾಡ್ಕೊಬೇಕು ಅನ್ನೋ ಪ್ಲ್ಯಾನಲ್ಲಿದೆ. ಬಟ್ ಟೈಮ್ ಸರಿ ಹೋಗ್ತಿಲ್ಲ. ನೋಡೋಣ ಯಾವಾಗ ಟೈಮ್ ಆಗುತ್ತೆ ಅವಾಗ ಹೋಗಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಈ ಒಂದು ಚಿಕ್ಕ ಹಾಗೂ ಪುಟ್ಟ ಹಾಗೂ ಇನ್ಫಾರ್ಮೇಟಿವ್ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮೂಲಕ ನಿಮ್ಮ ಅಭಿಪ್ರಾಯಗಳನ್ನ ತಿಳಿಸೋದನ್ನ ಯಾವುದೇ ಕಾರಣಕ್ಕೂ ಮರಿಬೇಡಿ. ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಅಂತ ಹೇಳ್ತಾ ಬಾಯ್ ಬಾಯ್, ಟೇಕ್ ಕೇರ್. ಎಂಡ್ವರೆಗೂ ನೋಡಿ ವಿಡಿಯೋ.